ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ನಾಳೆ ನಡೆಯಲಿದೆ. ಗಜೇಂದ್ರ ಅಧ್ಯಕ್ಷರಾದ ನಂತರ ಬಜೆಟ್ ಸಭೆ ಹೊರತುಪಡಿಸಿದರೆ 8 ತಿಂಗಳ ಅವಧಿಯಲ್ಲಿ ಒಂದು ಸಾಮಾನ್ಯ ಸಭೆ ನಡೆದಿಲ್ಲ. ಈ ನಡುವೆ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕುರಿತು ಒಂದು ಸಭೆ ಕರೆಯಲಾಗಿತ್ತಾದರೂ ಆ ಸಭೆಯಲ್ಲಿ ಅಭಿವೃದ್ಧಿ ವಿಚಾರಗಳಿಗಿಂತ ವಾಣಿಜ್ಯ ಮಳಿಗೆಗಳ ಹರಾಜಿನ ಬಗ್ಗೆಯೇ ಹೆಚ್ಚು ಆಸಕ್ತಿ ತೋರಿದ ಪರಿಣಾಮ ಅಭಿವೃದ್ಧಿಗೆ ಸಂಬಂಧಿಸಿದ ಯಾವುದೇ ವಿಚಾರಗಳು ಪ್ರಸ್ತಾಪವಾಗಿರಲಿಲ್ಲ. ಆದರೆ 8 ತಿಂಗಳಿನಲ್ಲಿ ಒಂದು ಸಾಮಾನ್ಯ ಸಭೆ ಕರೆಯದ ಅಧ್ಯಕ್ಷರ ಕಾರ್ಯವೈಖರಿ ವಿರೋಧಿಸಿ ಆಡಳಿತ ಪಕ್ಷದ ಸದಸ್ಯರು ಹಾಗೂ ನಿಕಟಪೂರ್ವ ನಗರಸಭೆ ಅಧ್ಯಕ್ಷ ಆನಂದ ರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸಿ ಅಧ್ಯಕ್ಷ ಗಜೇಂದ್ರ ಅವರ ಕಾರ್ಯವೈಖರಿಯನ್ನು ತೀವ್ರವಾಗಿ ಖಂಡಿಸಿದರು. ಅಲ್ಲದೆ ಒಂದು ವಾರದಲ್ಲಿ ಸಾಮಾನ್ಯ ಸಭೆ ಕರೆಯದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದರು. ಈ ಎಲ್ಲ ಪರಿಣಾಮಗಳ ನಡುವೆಯೇ ನಾಳೆ ಸಾಮಾನ್ಯ ಸಭೆ ನಡೆಯುತ್ತಿದ್ದು ವಾದ ವಿವಾದ, ಆರೋಪ ಪ್ರತ್ಯಾರೋಪಗಳ ವೇದಿಕೆಯಾಗಿ ಸಭೆ ಪರಿವರ್ತನೆಯಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಅಧ್ಯಕ್ಷರು ವಿಪಕ್ಷದ ಸದಸ್ಯರ ಆರೋಪಗಳಿಗಿಂತ ಸ್ವಪಕ್ಷದ ಸದಸ್ಯರ ಆರೋಪಗಳನ್ನೇ ತೀವ್ರವಾಗಿ ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗಿದ್ದು ನಗರಸಭಾ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆಯುತ್ತಿಲ್ಲ. ನಾಗರಿಕರ ಖಾತೆ ಮಾಡುವ ಬದಲಾಗಿ ಖಾಸಗಿ ಬಡಾವಣೆಗಳ ಖಾತೆ ಮಾಡಿರುವುದು, ಆಗಿರುವ ಖಾತೆ ಹಂಚಿಕೆ ಮಾಡಿರುವುದು, 15ನೇ ಹಣಕಾಸು ಯೋಜನೆಯ ಅನುದಾನ ನಗರದ ಎಲ್ಲ ವಾರ್ಡ್ಗಳಿಗೆ ಹಂಚಿಕೆ ಮಾಡಿ ಟೆಂಡರ್ ಕರೆದಿರುವುದು, ಅಭಿವೃದ್ಧಿ ಎಂಬುದು ಕೇವಲ ಬೆರಳೆಣಿಕೆಯಷ್ಟು ವಾರ್ಡ್ಗಳಿಗೆ ಮಾತ್ರ ಸೀಮಿತವಾಗಿರುವುದು ಸೇರಿದಂತೆ ಅನೇಕ ಆರೋಪಗಳಿಗೆ ಅಧ್ಯಕ್ಷರು ಉತ್ತರಿಸಿದ್ದಾರೆ. ಸ್ವಪಕ್ಷದ ಸದಸ್ಯರ ದಾಳಿಯಿಂದ ತಪ್ಪಿಸಿಕೊಳ್ಳಲು ಅಧ್ಯಕ್ಷ ಗಜೇಂದ್ರ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸಾಮಾನ್ಯ ಸಭೆಗೆ ಆಹ್ವಾನಿಸಿದ್ದು, ಸಂಸದರು ಸಭೆಗೆ ಹಾಜರಾದರೆ ಆಡಳಿತ ಪಕ್ಷದ ಸದಸ್ಯರ ವಾಗ್ದಾಳಿ ಸ್ವಲ್ಪವಾದರೂ ಕಡಿಮೆಯಾಗಲಿದೆಯಾ ಎಂಬ ನಿರೀಕ್ಷೆಯಲ್ಲಿ ಅಧ್ಯಕ್ಷರಿದ್ದಾರೆ. ಆದರೆ ನಾಳಿನ ಸಭೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಜರಾಗಲಿದ್ದಾರಾ ಇಲ್ಲವಾ ಎಂಬುದನ್ನು ಇನ್ನೂ ಖಚಿತವಾಗಿಲ್ಲ. ಒಂದು ವೇಳೆ ಸಂಸದರು ಗೈರು ಹಾಜರಾದಲ್ಲಿ ನಾಳಿನ ಸಭೆ ರೋಚಕವಾಗಲಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಈ ಹಿಂದೆ ಯಾವುದೇ ಸಾಮಾನ್ಯ ಸಭೆ ನಡೆಯಬೇಕಾದರೆ ಆಡಳಿತ ಮತ್ತು ವಿಪಕ್ಷದ ಸದಸ್ಯರನ್ನು ಪೂರ್ವಭಾವಿಯಾಗಿ ಒಂದು ಸಭೆ ಕರೆದು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಬೇಕಾದ ನಡಾವಳಿಗಳ ಬಗ್ಗೆ ಚರ್ಚೆ ನಡೆಸಿ ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ಸಲಹೆ ಸೂಚನೆಗಳನ್ನು ಪಡೆದು ನಂತರ ಸಾಮಾನ್ಯ ಸಭೆ ನಿಗದಿ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ. ಅಲ್ಲದೆ ನಗರಸಭೆಯಲ್ಲಿ ಸದಸ್ಯರಿಗೆ ಕನಿಷ್ಠ ಗೌರವ ಸಿಗುತ್ತಿಲ್ಲ ಎಂಬ ಆರೋಪ ತೀವ್ರವಾಗಿಯೇ ಇದೆ. ಹಾಗಾಗಿ ಸದಸ್ಯರು ಅಧ್ಯಕ್ಷರ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸೋದು ಪಕ್ಕಾ ಆಗಿದ್ದು, ಇದನ್ನು ಎದುರಿಸುವಲ್ಲಿ ಅಧ್ಯಕ್ಷ ಗಜೇಂದ್ರ ಯಾವ ರೀತಿಯಲ್ಲಿ ಯಶಸ್ವಿ ಆಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ.